ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಮ್ಮ ಮಗನ ಸ್ಕೂಲಲ್ಲಿ ಪೇರೆಂಟ್ಸ್ ಓರಿಯೆಂಟೇಷನ್ ಪ್ರೋಗ್ರಾಮ್ ಇದೆ, ಅದಕ್ಕೆ ಹೋಗ್ಬಿಟ್ಟು ಅಟೆಂಡ್ ಮಾಡಿಬಿಟ್ಟು ಆಮೇಲೆ ಬಂದು ಈವ್ನಿಂಗ್ ನಮ್ಮ ರಿಲೇಟಿವ್ ಮನೆಗೆ ಹೋಗೋದಿದೆ. ಅಲ್ಲಿಗೆ ಹೋಗಬೇಕು. ಬನ್ನಿ ಗೈಸ್, ಹೋಗೋಣ. ಯಾಕಂದರೆ ಅವರು ಊಟಕ್ಕೆ ಕರೆದಿದ್ದಾರೆ. ಬನ್ನಿ ಗೈಸ್, ಹೋಗೋಣ. ಹಾಯ್. What they do at school? The children all day are half day. What they do, how the singing. ಸ್ಕೂಲಲ್ಲಿ ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ಸಾಯಂಕಾಲ ಹೊರಡ್ತಾ ಇದ್ದೀವಿ ಗೈಸ್. ಅದೇ ನಮ್ಮ ರಿಲೇಟಿವ್ ಮನೆಗೆ ಹೋಗಬೇಕು ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಹೋಗೋಕೆ ಸ್ಟಾರ್ಟ್ ಆಗಿದ್ದೀವಿ. ಅಲ್ಲಿಂದ ಹೋಗ್ತಾ ಇದ್ದೀವಿ. ಮನೆಯಿಂದ ಫಾರೆಸ್ಟ್ ಥರ ಇತ್ತು. ಈಗ ಸ್ವಲ್ಪ ಡೆವಲಪಿಂಗ್ ಆಗಿದೆ. ಅಲ್ಲಿ ಮನೆಗಳೆಲ್ಲ ಲೇಔಟ್ಸ್ ಎಲ್ಲ ಆಗಿ ಫುಲ್ ಇಂಪ್ರೂವ್ಮೆಂಟ್ ಆಗಿದೆ. ತುಂಬ ಲೇಔಟ್ಸಲ್ಲಿ ಸೈಟ್ಸ್ ಎಲ್ಲ ರೀಚ್ ಆಗ್ಬಿಟ್ಟು ಎಲ್ಲರೂ ವಿಡಿಯೋ ಮಾಡ್ತಾ ಇದ್ದೀವಿ ನೋಡಿ. ಒಬ್ಬೊಬ್ಬರು చెప్పు, ಕನ್ನಡ ಮಾತಾಡ್ಬೇಕು. ಶ್ರವ್ಯ ಹಾಯ್ ಮಾಡು. పని చేసి ನೋಡಿ ಗೈಸ್, ಅಪರೂಪಕ್ಕೆ ಈಗ ಎಲ್ಲರೂ ಊಟಕ್ಕೆ ಕೂತಿದ್ದಾರೆ. ಎಲ್ಲ ಊಟ ಮಾಡೋಣ ಅಂತ ಟೈಮ್ ಆಗಿತ್ತು. 9:30 ಆಗಿತ್ತು. ಎಲ್ಲರೂ ಒಟ್ಟಿಗೆ ಊಟ ಮಾಡ್ತಾ ಇದ್ವಿ. ಅದಕ್ಕೆ ನನ್ನ ಮಗ ಮೊಬೈಲ್ ಇಸ್ಕೊಂಡು ಊಟ ಮಾಡಿಬಿಟ್ಟು ಮಕ್ಕಳೆಲ್ಲ ಹೋಗ್ಬಿಟ್ಟು ಮೇಲೆ ಆಟ ಆಡ್ತಾ. ಯಾರು ಮಾತಾಡಿ ಅಂದರೆ ನಾನು ವಿಡಿಯೋ ಮಾಡು ಅಂತ ಹೇಳ್ತಾ ಇದ್ದೆ ನನ್ನ ಮಗನಿಗೆ. ಅವನೇ ವಿಡಿಯೋ ಮಾಡಿ ಎಲ್ಲರೂ ಬರಬೇಕು ಅಂತ ಎಲ್ಲರೂ ಒಟ್ಟಿಗೆ ಊಟ ಮಾಡ್ತಾಯಿದ್ರು. ಇದು ನೆಕ್ಸ್ಟ್ ಡೇ ಭಾನುವಾರದಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ನಾನು. ಬೆಳಗ್ಗೆ ಎಲ್ಲ ಎದ್ದು 7:30ಗೆ ಎದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು, ಆಮೇಲೆ ಲಾಸ್ಟಲ್ಲಿ ನಮ್ಮ ಅಕ್ಕ ಕಬಾಬ್ ಮಾಡ್ತಾಯಿದ್ದಾರೆ. ಅಂದರೆ ಎಲ್ಲ ರೆಡಿ ಮಾಡಿದ್ವಿ. ಅವರು ಕಬಾಬ್ ಮಾಡ್ತಾಯಿದ್ದಾರೆ. ನಾವು ವಿಡಿಯೋ ಮಾಡಿಕೊಂಡು ಹಂಗೆ ಮಾತಾಡಿಕೊಂಡು ಇಂಟ್ರಡ್ಯೂಸ್ ಮಾಡಿ. ಇವರು ನಮ್ಮ ಅಕ್ಕ. ಅಲ್ಲಿ ಕೂತಿರೋದು ನಮ್ಮ ಅಕ್ಕ. ಅವರು ಶ್ರುತಿ ಅಂತ, ನಮ್ಮ ಅಕ್ಕ ಅವ್ರ ಮಗಳು. ಮತ್ತು ಅವರ 3ನೇ ಅಕ್ಕ. ಇವರು ನಮ್ಮ ಮನೆಯವ್ರ ತಂಗಿ, ಅವ್ರು ನಮ್ಮ ಮನೆಯವ್ರ ಅತ್ತಿಗೆ. ನಮ್ಮ ಅಕ್ಕ ದೊಡ್ಡಕ್ಕವರು. ಮತ್ತು ಅದೆಲ್ಲ ಆದಮೇಲೆ ಮಧ್ಯಾಹ್ನ ಸಂಜೆ ಆಗಿತ್ತು. ಸಂಜೆ ಆದಮೇಲೆ ಎಲ್ಲರೂ ಕ್ಯಾರಮ್ಮು ಗೇಮ್ಸ್ ಎಲ್ಲ ಪ್ಲೇ ಮಾಡ್ತಿದ್ರು. ಕೆಳಗಡೆ ಸ್ವಲ್ಪ ಜನ ಇದ್ದರು.
ಎಲ್ಲ ಮುಗಿಸ್ಕೊಂಡು ಆಟಾಡಿಕೊಂಡು ಸ್ವಲ್ಪ ಹೊತ್ತು ಕೇರ ಮಾಡಿ ಅವ್ರ ಮನೆ ವ್ಯೂಸ್ ಎಲ್ಲ ತೋರಿಸ್ತಾ ಇದ್ದೀನಿ ಗೈಸ್. ಅವ್ರದ್ದು ಡೂಪ್ಲೆಕ್ಸ್ ಮನೆ, ಆಚೆ ವ್ಯೂಸ್ ಎಲ್ಲ ಚೆನ್ನಾಗಿದೆ. ಮತ್ತು ನಮ್ಮ ಮನೆಯವರು ಊಟ ಮಾಡ್ತಾಯಿದ್ದಾರೆ. ಊಟ ಮಾಡಿಕೊಂಡು ಅಷ್ಟೇ ಗೈಸ್ ವಿಡಿಯೋ